ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಕಾರ್ಪೊರೇಷನ್ ಹೋಗಿ ಹೇಳ್ರಿ, ಹಳ್ಯಾಗೆಲ್ಲ ಸುಧಾರಿಸಕಿದ್ರಿ, ಇಲ್ಲಿ ಒಟ್ಟ ಸುಧಾರಿಸಿಲ್ರಿ. ಯಾ ಎಮ್.ಎಲ್.ಎ ಏನು ಹೇಳಿಲ್ಲ ನೀವು? ಎಮ್.ಎಲ್.ಎ ನಾಳೆ ಬರ್ತೀನಿ ತಗೋರಿ, ನಾಳೆ ಬಿಡ್ತೀನಿ ತಗೋರಿ ನೀರು ಹೇಳ್ತಾರೆ. ನೀರು ಬಿಡಾವ್ ಹೇಳಿ ಹೇಳ್ತಾರೆ, ನಾ ಸಂಜೆಗೂ ಬಿಡಾವ್ ನೋಡ್ರಿ. ಬೇಕಂದ ಮನೆ ಎಲ್ಲಾರು ಮದ್ವೆಗೆ ಹೋಗಿ 10 ಕೂಡನೇ ನೀರು ಬಂದಿಲ್ರಿ. ದಿವಸ 2 ಕೂಡ ತಗೊಂಡ್ ಬಂದು ಕಾರ್ಪೊರೇಷನ್ ನೀರು ತಗೊಂಡ್ ಬಂದು ಜಳಕ ಅಡಿಗೆ ಮಾಡಕತ್ತೀವಿ. ನಮ್ಮ ಮನ್ಯಾಗ ಮೇಸ್ ಅದಾವ್ರಿ. ಈಗ ಸಂಜೆಗೆ ಬಿಟ್ಟಿರಿಂದ ಇಲ್ಲಂದ್ರೆ ಟ್ಯಾಂಕರ್ कमर्शियल का बोलू का तुम्हाला घरचे काम आहे थोडंच बोला. पाणी तर नाहीच आहे सोडा. ते थोडंच बोला. 15 दिवस पाणी येत नाही. कसा दिवस काढायचा? आणि आलं तर पण एकाकडे येतं एकाकडे पाणी येत आणि एक गल्लीला सोडले की एक गल्लीला पाणी सोडत नाही. एक गल्लीला सोडले तर हमको पानी छोड़ने का, मैं जब आने वाला तब छोड़ने वाला, ज्यादा बात करने का नहीं. ऐसा डायरेक्ट मेरे को बोल के चढ़ा. यार मदीन ಮುಂಜಾನೆ ಸಂಜೆಗೆ ಬೆಳವ್ರಿ ವಾಟರ್ ಮ್ಯಾನ್ ಅವನ ಹೆಸರು. ನಮ್ಮ ಮನೆಯವ್ರು ಅಲ್ಲೇ ಹೋಗಿದ್ರಿ ಆಫೀಸ್ಗೆ, ದೊಡ್ಡ ಆಫೀಸ್ಗೆ. ಅವ್ರು ಏನು ಹೇಳಿದ್ರು, ಯಾಕ್ರಿ ನಾ ದಿವಸ ನೀರು ಕೊಡ್ತೀನಿ ರೀ, ಅಲ್ಲಿ ಯಾಕೆ ನೀರು ಬಿಡಂಗಿಲ್ಲ ಅಂತ ಅವ್ರಿಗೆ ಹೇಳ್ದಂತೆ. ನಮ್ಮ ಅಲ್ಲಿ ಅಂಗಡಿ ಬಾಜು ಅವ್ರ ಆಫೀಸ್ ಐತ್ರಿ. ಅವ್ರು ಕೇಳಿದ್ರಿಂದ ಅವ್ರು ಹಿಂಗೆ ಹೇಳ್ತಾರೆ. समस्या सोडवलीच पाहिजे. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅರೆ ಜೋರ್ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ನೀರು ಬೇಕು, ನೀರು ಬೇಕು, ಬೇಕೇ ಬೇಕು, ನೀರೇ ಬೇಕು, ಬೇಕೇ ಬೇಕು, ನೀರೇ ಬೇಕು. ಯಾತಕ್ಕಾಗಿ ಹೋರಾಟ ಬೇಕು, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಯಾತಕ್ಕಾಗಿ वैभव नगर 7 ಕ್ರಾಸ್ ರೀ. ಇನ್ನು ನೀರು ಬರ್ತೈತ್ರಿ, ಒಬ್ರಿಗೆ ಬರ್ತೈತ್ರಿ, ಒಬ್ರಿಗೆ ಇರಲ್ರಿ. ನಳ ಹಂಗೈತಿ, ಎಲ್ಲ ಒಂದು ನೈಲ್ ಬರೋದಿಲ್ರಿ. ಎಲ್ಲ ಪೈಪ್ ನಮ್ಗೆ 7 ಕ್ರಾಸ್ಗೆ ನೀರು ಇಲ್ರಿ. ನೀರಿದ್ರು ಪೈಪ್ ಹೊಡೆದವ್ರಿ. ಎಲ್ಲ ಪೈಪ್ ಹೊಡೆದ್ರೆ ನಾವು ಹೇಳಿದ್ರು ಯಾರು ನಮ್ಗೆ ದಾದ್ ಮಾಡಂಗಿಲ್ರಿ. ಯಾರು ಬಂದು ನೋಡಂಗಿಲ್ಲ, ಏನಿಲ್ರಿ ಸರ್. ನಾವು ಹೆಂಗೆ ಮಾಡ್ಬೇಕ್ರಿ ನೀರಿಗೆ? ನೀರೇ ಬಂದಿಲ್ರಿ ನಮ್ಮ ಕಡೆ. ನೀರು ಬಂದ್ರು ಈ ಕಡೆ ಬರಂಗಿಲ್ರಿ. ಎಲ್ಲೇ ನೀರು ಬರಂಗಿಲ್ರಿ ನಮ್ಗೆ. ಕುಡಿಯೋದು ನೀರು ಹೆಂಗೆ ಮಾಡುದು, ನಮಗೆ ಜಳಕಕ್ಕೆ ನೀರು ಏನು ಮಾಡುದು, ನಾವು ಹೆಂಗೆ ಮಾಡುದು ಹೇಳ್ರಿ ಸರ್? 15 ದಿವ್ಸಕ್ಕೊಮ್ಮೆ ಪಂಚಾಯತ್ ಅವ್ರು ಬರ್ತಾರು, ನೋಡ್ತಾರು, ಹೋಗ್ತಾರ್ರಿ. ಏನೂ ಹೇಳಂಗಿಲ್ಲ. ಅವ್ರಿಗೆ ಹೇಳ್ರಿ, ನಳದವ್ರಿಗೆ ಹೇಳ್ರಿ, ಪೈಪ್ ಹಾಕೋರ್ಗೆ ಹೇಳ್ರಿ, ಗಟ್ರ್ ಮಾಡೋದವ್ರಿಗೆ ಹೇಳ್ರಿ ಅಂತಾರು. ಅವ್ರು ಬಂದು ಹೇಳಿ ಹೋಗೇ ಬಿಡ್ತಾರ್ರಿ. ಏನೋ ನಮ್ಮ ಸಮಸ್ಯೆ ಹರಿಬಾಡಂಗಿಲ್ರಿ ಅವರು ಸರ್. ನಾವು ಹೆಂಗೆ ಮಾಡಿದ್ರಿ ನೀರಿಗೆ? ನಾವು ಏನ್ರಿ ಆಯ್ತು ರೀ, ಎಲ್ಲದಕ್ಕೆ ಹೇಳಿದ್ರು. ನಮ್ಮ ಇದಕ್ಕೆ ಹೇಳಿದ್ವು. ಎಲ್ಲರೂ ಪಿಡಿಯೋ ಬಂದು ನೋಡಿ ಹೋಗ್ತಾರು. ಯಾರು ಮಾಡಂಗಿಲ್ರಿ, ಯಾರು ಬಂದು ನೋಡಂಗಿಲ್ಲ. ನೀರು ಐತಿಯೋ ಇಲ್ಲೋ ನಿಮ್ಗೆ ಅಂತ ಕೇಸ. ನಮ್ಮ ನೀರಿಂದ ಇದು ಮಾಡಿಕೊಡ್ರಿ ನಮ್ಗೆ. ನನ್ನ ಮುನೇರ. ನೀರಿನ ಸಮಸ್ಯೆ ಮಳೆ ಜಾಸ್ತಿ ಆಗೈತಿ, ಎಲ್ಲ ಡ್ಯಾಮ್ ತುಂಬಿ, ಆದ್ರೂ ಕೂಡ ಈ ಏರಿಯಾದ ನೀರಿನ ಸಮಸ್ಯೆ ಯಾಕಾಗತ್ತೆ ಅಲ್ರಿ ಸರ್? ನೀರಿನ ಸಮಸ್ಯೆ ಈಗ ಶುರುವಾಗಿದ್ದಲ್ರಿ. ಇದೇನಾರೆ ನಾವು ಇಲ್ಲಿ ಇದ್ದನ 30 ವರ್ಷ ಆತ್ರಿ. 35 ವರ್ಷದಿಂದ ನೀರಿನ ಪ್ರಾಬ್ಲಮ್ ಐತ್ರಿ. ನೀರಿನ ಮಳೆ ಬರ್ತೈತಿ, ಇದನ್ನ ಡ್ಯಾಮ್ ತುಂಬ್ತಾವ, ಅದೆಲ್ಲ ಓಕೆ ರೀ ಸರ್. ಬಟ್ ಅಲ್ಲಿಂದ ನಮ್ಗೆ ನೀರು ಬರುತ್ತಲ್ರಿ, ಅಲ್ಲಿಂದ ನೀರು ಸಪ್ಲೈ ಆಗ್ಬೇಕಲ್ರಿ ಸರ್. ಅದು ಸರಿಯಾಗಿ ಎಲ್ಲ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಲ್ರಿ ಅವ್ರು. ನೀರು ಮಳೆ ಬಂದರೆ ಏನು ಮಾಡೋದ್ರಿ? ನಮಗೆ ನೀರೇ ಇಲ್ಲಲ್ರಿ. ಸುಮ್ಮನೆ ನಮ್ಮ ಈಗ ಬಾವಿಗಳದವ್ರು ಏನು ಮಾಡೋದ್ರಿ, ಅದ್ರೊಳಗೆಲ್ಲ ಗಟಾರಿ ನೀರು ಹೊಂಟದ್ರಿ. ಮತ್ತು ನಾವು ನೀರು ಕುಡಿಲಿಕ್ಕೆ ಯಾವ ನೀರು ಯೂಸ್ ಮಾಡ್ಬೇಕ್ರಿ? ಮತ್ತು ಪಿ ಡಿ ಹೋಗಂತ ನಾವು ಈಗ 15 ದಿವಸ ಹಿಂದೆ ಪಿ ಡಿ ಒಂದು ಕರ್ಸಿ ಎಲ್ಲ ತೋರಿಸಿದ್ವಿ ರೀ. ಬಟ್ ಅವ್ರೇನು ಹೇಳ್ತಾರೆ, ವಾಟರ್ ಮ್ಯಾನ್ ಬದಲಾಯಿಸ್ತೀನಿ, ನೀರು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಇನ್ನೂವರೆಗೂ ಯಾವ್ದು ಒಂದು ಆ್ಯಕ್ಷನ್ನು ಸರಿಯಾಗಿ ತೊಗೊಂಡಿಲ್ರಿ ಅವರು. ಈಗ ಇಲ್ಲಿ ಸಾಕಷ್ಟು ಜನ ಕೆಲಸನೂ ಮಾಡ್ತಾರೆ. ಕೆಲಸ ಮಾಡ್ತಾರೆ, ಕೆಲಸ ಮುಗಿಸ್ಕೊಂಡು ಬಂದು ಹೋಗಿ ಸಮಯಕ್ಕೆ ನೀರು ಬರ್ತಿಲ್ಲ ಅಂತ. ಅಂದ್ರೆ ಕೆಲಸಕ್ಕೆ ಹೋದ ಟೈಮ್ನಾಗ ನೀರು ಬರ್ತಾವ, ತುಂಬ್ಕೊರವ್ರು ಯಾರು? ಹೌದ್ರಿ ಸರ್. ಅದು ಸಮಸ್ಯೆ ಬಹಳ ಆಗತ್ತದ್ರಿ. ಅವ್ರಿಗೆ ನಾವು ಅದ ಪಿ ಡಿ ಒ ಬಂದಾಗ ನಾವು ಒಂದು ಮನವಿ ಮಾಡಿದ್ವಿ ರೀ ಅವರಿಗೆ. ನೀವು ಇಷ್ಟೆಲ್ಲ ಏನು ಇವು ನಮ್ಮ 7-8 ಬಡಾವಣೆಗಳು ಅದಾವ್ರಿ, ಆ ಬಡಾವಣೆಗಳಿಗೆ ನಮ್ಗೊಂದು ಟೈಮಿಂಗ್ ಕೊಡ್ರಿ. ನಾವು ಅದ ಪ್ರಕಾರನ ನಾವು ನೀರು ಅಂದ್ರೆ ತುಂಬ್ಕೊಳಕ್ಕೆ ಅನುಕೂಲ ಆಗ್ತದೆ ರೀ. ಹೊರಗಡೆ ಕೆಲ್ಸಕ್ಕೆ ಹೋಗೋರ್ಗಾತು ಏನೂ ಆಯ್ತಂತ ಅನುಕೂಲ ಆಕತ್ತಂತ ಹೇಳಿದ್ರೆ ಅವ್ರು ಇನ್ನೂ ತನಕ ಯಾವುದೇ ಥರದ ಒಂದು ನಮ್ಗೆ ಅನುಕೂಲ ಅಂತ ಮಾಡಿಕೊಟ್ಟಿಲ್ರಿ ಸರ್. ಸಚಿವರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅದಾರೆ, ಅವ್ರಿಗೆ ಹೋಗಿ ತುಂಬ ಸತಿ ನಾವು ಹೋಗಿ ಅವ್ರ ಕಡೆ ರಿಕ್ವೆಸ್ಟ್ ಮಾಡೇವ್ರಿ. ಮಾಡಿಕೊಡ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ ರೀ. ಬಟ್ ಕೆಲಸ ಅಂತ ಯಾರೂ ಮಾಡ್ತಿಲ್ರಿ. ಈಗ ಅಲ್ಲ ಪಿ ಡಿ ಒ ಸರ್ ಕೇಳಿದ್ರೆ ಪಿ ಡಿ ಒ ಸರ್ ಏನು ಹೇಳ್ತಾರೆ, ಇಲ್ರಿ ನೀವು MLA ಸರ್ ಹಿಡ್ಕೊಂಡು ಮಾಡ್ರಿ. ಬಟ್ ನಾನು MLA ಹೋಗಿ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಸಮಸ್ಯೆನೂ ಇದ್ದಲ್ರಿ ಸರ್. ನೀರು ಮತ್ತು ಬೇಕೇ ಬೇಕಲ್ರಿ. ನೀರು ಇಲ್ಲದ್ರೆ ಏನು ಜೀವನ ಹೆಂಗೆ ಮಾಡೋದ್ರಿ? ನೀರಂತ ಹೊತ್ತು ತರಬೇಕಲ್ರಿ. ಮನ್ಯಾಗ ಯಾರು ಇಲ್ಲ ಪಾಪ, ಒಬ್ಬೊಬ್ಬರು ಹೆಣ್ಮಕ್ಳು ಇರ್ತಾರ, ಅವ್ರು ಗರ್ಭಿಣಿಯರಿರಲಿ ಯಾರೇ ಇರಲಿ, ಈಗ ವಯಸ್ಸಾದವ್ರು ಇದಾರ್ರಿ, ಅವ್ರೇನು ಮಾಡ್ಬೇಕ್ರಿ? ನೀರು ಕುಡಿಲಿಕ್ಕಾದ್ರೂ ನೀರು ಬೇಕಲ್ರಿ.
ಮತ್ತು ಹೋಗಿ ಬೇರೆ ಕಡೆ ಹೋಗಿ 1 ಕಿಲೋಮೀಟರ್ ದೂರ ಹೋಗಿ ನೀರು ತೊಗೊಂಬರ್ತಾರ್ರಿ. ನೀರಿಲ್ಲ ಅಂತಂದ್ರೆ ಏನೂ ಇಲ್ಲಲ್ರಿ ಸರ್, ಹೆಂಗೂ ಇದ್ರೆ ಭೀ ನೀರು ತರ್ಬೇಕ್ರಿ. ನನ್ನ ಹೆಸರು ವೈಶಾಲಿ ರಾಜು ಫುಂಡೆ. ಸರ್ ಸುಮಾರು 30 ವರ್ಷ ಆಯ್ತು ಸರ್ ನಾವು ಇಲ್ಲಿದ್ದು. ಅರ್ಧ ವಯಸ್ಸು ಅದು ಸರ್, ನೀರಿಗೆ ಬಡದಾಡಿ ಅರ್ಧ ವಯಸ್ಸು ಅದು ಮೇಲಾಧಿಕಾರಿಗಳು ಕೇಳ್ತಾ ಇಲ್ಲ. ದಯಮಾಡಿ ಮಾಧ್ಯಮದವ್ರಿಗೆ ನಾವು ಕೇಳ್ಕೋದಿಷ್ಟ, ನೀವು ಮೇಲಾಧಿಕಾರಿಗಳಿಗೆ ಸ್ವಲ್ಪ ಗಮನಕ್ಕೆ ತರಬೇಕು. ದಯಮಾಡಿ ಇಲ್ಲಿ ಗೋಡಾವಣ ಐತಿ ಸರ್, ಅದು ಗ್ಯಾಸ್ ಗೋಡಾವಣ ಹತ್ತಾರ ಪಾಪ ಬಡ್ರ ಹೋಗಿ ಬೆಳಿಗ್ಗೆ ಹೋಗಿ ನೀರು ತೊಗೊಂಡು ಬಂದು ತಮ್ಮ ಕೆಲಸಕ್ಕೆ ಹೋಗ್ತಾವ್ರಿ. ಆದರೆ ಈ ಪರಿಸ್ಥಿತಿ ಯಾರಿಗೂ ಬಂದಿಲ್ಲ. ದಯಮಾಡಿ ಇದನ್ನು ಮೇಲಾಧಿಕಾರಿಗಳು ಗಮನಕ್ಕೆ ತರಬೇಕಾಗಿ ಇಷ್ಟ ಕೇಳ್ಕೊಳ್ಳೋದು. ಯಾಕೆ ಸಮಸ್ಯೆ ಆಗ್ತಿದೆ ಅಂತ ಇದೇನು ಶ್ರೀರಾಮ್ ಕಾಲೋನಿ ಬೇರೆ ಕಡೆ ಇಲ್ಲ, ಸಿಟಿ ಒಳಗೆ ಐತಿ. ಇದು ನ್ಯೂ ನಗರ ಪಾಲಿಕೆಯಿಂದ ಮಹಾನಗರ ಪೂರೈಕೆ ಮಾಡಕ್ಕೆ 2 ಡ್ಯಾಮ್ಗಳು ಅದಾವ. ಒಂದು ರಕಸ್ಕಪ್ ಜಲಾಶಯ ಐತಿ, ಹಿಡ್ಕಲ್ ಜಲಾಶಯ ಐತಿ. 2 ಡ್ಯಾಮ್ಗಳು ತುಂಬಿದಾವ. ನೀರು ಯಾಕೆ ಬರೋಲ್ಲ ಅಂತ ನಮಗೆ ಸರ ಹಿಡ್ಕಲ್ ಡ್ಯಾಮ್ ನೀರು ಕೊಡ್ರಿ ಅಂತೇಳಿ ಎಷ್ಟೋ ರಿಕ್ವೆಸ್ಟ್ ಕೇಳಿದ್ವು. ಇಲ್ಲಿ ಹಿಡ್ಕಲ್ ಡ್ಯಾಮ್ ನೀರ ಬರ್ತೈತಿ? ಇಲ್ಲ, ಶಿರೂರು ಡ್ಯಾಮ್ದು ಬರ್ತೈತಿ ಸರ್. ಶಿರೂರು ಡ್ಯಾಮ್ದು ಕುಡಿಯಾಕಂತೂ ನಮಗೆ ಮೊದಲಿಂದ ಹಿಡ್ಕಲ್ ಡ್ಯಾಮ್ ನೀರಾಗ ಕುಡಿದು ನಾವಾದ್ರೂ ಹೋಗಿ ಇದಕ್ಕೆ ಸಿಲಿಂಡ್ರ್ ಗೋಡಾವಣಕ್ಕೆ ನೀರು ತೊಗೊಂಡು ಬರ್ತೀವಿ ರೀ. ಆದರೆ 30 ವರ್ಷ ಆತು ರೀ. ಅರ್ಧ ವಯಸ್ಸು ಅದು, ಇನ್ನು ಅರ್ಧ ವಯಸ್ಸದಾಗ ಅಧಿಕಾರಿ ಮಾಡ್ತಾರೋ ಇಲ್ಲೋ ಇಷ್ಟ ತಾವು ಕೇಳಬೇಕ್ರಿ ಅಷ್ಟೇ. ಈಗ ಸಚಿವರು ಏನಂತಾರೆ? ಹೋದ್ರೆ ಸಚಿವರಿಗೂ ಅಪ್ಲಿಕೇಶನ್ ಕೊಟ್ಟೇವ್ರಿ. ಏನಂತಾರೆ ಅವರು ಈಗ ನಾವು ಆಶ್ವಾಸನೆ ಕೊಡೋದ ಮತ್ತು ಹೋಗೋದ ಮೇಲೆ ಅರ್ಜಿ ಕೊಟ್ಕೋತದವ್ರಿ ಎಲ್ಲ. ಅಲ್ಲೊಂದು ಸಣ್ಣ ಸಮಸ್ಯೆ 30 ವರ್ಷ 30 ವರ್ಷ ಆತು ಇಲ್ಲಿವರೆಗೂ ಯಾರೂ ಕೇಳ್ತಾ ಇಲ್ಲ. ದಯಮಾಡಿ ನಿಮ್ಮ ಗಮನಕ್ಕೆ ಈ ಟೈಪ್ ನೀವು ತರಬೇಕು. ಮುಂದೇನು ತಾವು ಹೇಳ್ತೀರ ನಾವು ಕೇಳ್ತೇವೆ. ಮಾತ್ರ ಮುಂದೊಂದು ಎಲ್ಲ ಈಗ ಯುವಕರದಾರ ಅವ್ರು ಹೊತ್ಕೊಂಡು ಬರ್ತಾರೆ, ವಯಸ್ಸಾದವ್ರ ಪರಿಸ್ಥಿತಿ ಹೆಂಗಂತ ಭಾಳ ಗಂಭೀರ ಐತೆ. ಬೇರೆ ಕಡೆ ಇರ್ತಾರೆ, ಗಂಡ ಹೆಂಡತಿ ಅಟ್ಟ ಇರ್ತಾರೆ, ಇಲ್ಲಿ ವಯಸ್ಸು ಅವ್ರ ಪರಿಸ್ಥಿತಿ ಹೆಂಗಂತ. ಮೊದಲು ಫಸ್ಟ್ ನೀರು ಬೇಕು ಸರ್. ನೀರಿನ ವಿಷಯದಾಗ ಭಯಂಕರ ಗಂಭೀರ ಪರಿಸ್ಥಿತಿ ಐತೈತೆ ರೀ. ನೀರಿಂದ್ರಿ ಗಟ್ರ ಅಂತೂ ನೋಡಿದ್ರೆ ದುರ್ವಾಸನೆ ಸಾಕಷ್ಟು ಐತಿ. ಇಲ್ಲಿ ಇರೋದನ್ನು ಕಠಿಣ ಐತಿ. ಒಂದೊಂದು ಗಟ್ರ ನೋಡಿದ್ರೆ ಅವ್ರ ಅಧಿಕಾರಿಗಳಿಗೆ ತೋರಿಸ್ಬೇಕಾಗಿತ್ತು ರೀ. ಅದಕ್ಕೆ ತಮ್ಮ ಗಮನಕ್ಕೆ ತೊಗೊಂಡು ನೀವೇನು ಹೇಳ್ತೀರಿ ಹೇಳಿ. ನಿಮ್ಮ ಹೆಸರು? ಲಕ್ಷ್ಮಣ್ ಕುಂದದ. ಈಗ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಲಕ್ಷ್ಮೀ ಜಾತ್ರೆ ಐತ್ರಿ. ಈಗ ನಮ್ಗೆ ಅನ್ಸೋ ಮಟ್ಟಿಗೆ ನಾವಂತೂ ನೋಡಿಲ್ಲ, ಒಂದು 50 ವರ್ಷ ಮೊದಲಿಂದ ಅದರ ನಂತರ ಆಗ್ತಾಯಿದೆ ಅಂತ್ರಿ. ಸೊ ಅಂಥದಕ್ಕೆ ನಾವು ಈಗ ನೀವು ಕೇಳಿದ್ರೆ ಬೀಗರನ್ನ ಕರೆಯಂಗಿಲ್ಲ ಅಂತಾರೆ. ಯಾಕೆ ಕರೆಯಂಗಿಲ್ಲ ಅಂದರೆ ನೀರು ಇಲ್ಲದ್ರೆ ಎಲ್ಲಿ ಕರ್ಕೊಂಡು ಇಟ್ಕೊಳ್ರಿ ಅವನ್ನ. ನೀರು ಇದ್ರೂ ಬಾಕಿದಿಲ್ಲ, ನಮ್ಗೆ ನೀರೇ ಇಲ್ಲ. ಮತ್ತು ಈ ದುರ್ವಾಸನೆಯಾಗ ತಂದು ಅವ್ರನ್ನ ಎಲ್ಲಿ ಮಲಗಿಸೋದ್ರಿ? ಇಲ್ಲಿ ನೋಡ್ರಿ ಗಟ್ರಗಳು ತುಂಬಿದಾವೆ. ಆ ದುರ್ವಾಸನೆಯಿಂದ ಮತ್ತು ಅವರೆಲ್ಲ ರೋಗ ಹಚ್ಕೊಂಡು ಹೋಗ್ಬೇಕಾಗ್ತದೆ. ನಾವು ಕರೆಸಿ ನಮ್ಗೆ ಅನ್ಬೇಕು ಅವ್ರು ಬಂದು ನಿಮ್ಮ ಜಾತ್ರೆಗೆ ಬಂದಪ್ಪ ನಾವು ರೋಗ ಹಚ್ಕೊಂಡು ಹೊಂಟೇವು ನೋಡಿ ಅಂತೇಳಿ. ಈ ಪರಿಸ್ಥಿತಿ ಬರಬಾರ್ದು ಅನ್ನೋ ಸಲುವಾಗಿ ನಾವು ಕರಿಬಾರ್ದು ಯೋಚನೆ ಮಾಡಿದ್ರಿ. ನಮ್ಮದು ಇದು BK ಕಂಗ್ರಾಳಿ ಪಂಚಾಯತ್ ಬರ್ತಿದ್ರಿ. ಪಿ ಡಿ ಒ ಮಾಡಿಸ್ಕೊಡ್ತೀನಿ ರೀ, ಇವತ್ತು ಕೊಡ್ತೀನಿ, ನಾಳೆ ಮಾಡ್ಸೋಣ ರೀ. ಕಾಂಟ್ರಾಕ್ಟ್ ಕೆಲಸ ನಡೆದೈತಿ. ಅದು ಹೆಂಗೆ ನಡೆದೈತೆ ಅಂದ್ರೆ ಕೆಲಸ ರೀ, ಅದು ಸಣ್ಣ ಹುಡುಗ ಇನ್ನೂ ನಡೆಯಂಗಿಲ್ಲರಲ್ಲ, ಆ ಪ್ರಕಾರ ಕೆಲಸ ನಡ್ಕೊಂಡು ಹೋಗೈತಿ. ಯಾಕಂದ್ರೆ ಯಾವುದೇ ಕೆಲಸ ಮುಂದೆ ಹೋಗ್ತಾನೆ ಇಲ್ಲ. ಎಲ್ಲಿ ನಿಂತಿದ್ದಿ ಅಲ್ಲೇ ಕೆಲಸ ನಿಂತವ್ರಿ. ಎಲ್ಲಿ ಮಾಡ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೋ ಏನು ಗೊತ್ತಿಲ್ಲ. ಈಗ ಮೈನಾರಿಟಿಯಲ್ಲಿ ಒಂದು 10 ಕೋಟಿ ರೂಪಾಯಿ ಅನುದಾನ ಬಂದಿದ್ದೈತೆ ರೀ. ಆದರೆ ಅವ್ರು ಏನಂತಾರೆ, ನಿಮಗೆ ಬಂದಿಲ್ಲ, ಮೈನಾರಿಟಿ ಎಲ್ಲೈತೆ ಅಲ್ಲಟ ಮಾಡಿಸ್ತೇವೆ ನಾವು. ಸೊ ಇಲ್ಲಿ ಮೈನಾರಿಟಿ ಜನ ಇದ್ದಾರೆ, ನಮ್ಮಲ್ಲಿ ಇದರಲ್ಲಿ ಮೈನಾರಿಟಿ ಜನ ಇಲ್ಲ, ಅಷ್ಟು ಒಂದೇ ಕಡೆ ಇಲ್ಲ, ಎಲ್ಲ ಕಡೆ ಇದ್ದಾರೆ, ನಮ್ಮಲ್ಲಿ ಇದ್ದಾರೆ. ಸೊ ನಮ್ಮ ಕಡೆ ಯಾಕೆ ಕೆಲಸ ಆಗ್ತಾಯಿಲ್ಲ? ಸೊ ಇದೇ ನಾವು ಪ್ರಶ್ನೆ ಕೇಳ್ತಾ ಇರೋದು. ಈಗ ನಾವು ನೀರು 11 ದಿನಕ್ಕೆ ಬಿಡ್ತಾನೆ ರೀ, 10 ದಿನಕ್ಕೆ ಬಿಡ್ತಾನೆ, 9 ತಿಂಗಳಿಗೆ ಬಿಡ್ತಾರೆ. ಒಂದು ಸಲ ಬಿಟ್ಟಂದ್ರೆ ಏನಾಗಿ ಪ್ರಾಬ್ಲಮ್ ಏನಾಗ್ತದೆ ರೀ? ಅವ್ನು ಹೇಳೋದು ಒಂದೇ ಕಾರಣ ರೀ, ಪೈಪ್ ಕಟ್ ಆಗೈತಿ, ನೀರಿಲ್ಲ, ಮ್ಯಾಗಿಂದ ವಾಲ್ ಬಂದ್ ಮಾಡಿದಾರು, ನಮಗೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಈ ಕಾರಣದಿಂದ ಮತ್ತೊಂದು ಏನಾಗೈತೆ ಅಂದ್ರೆ ಅವ್ನು ಹೇಳೋದು ಅದ್ರಗೋಸ್ಕರ ಇವತ್ತು ನೀವು ರಸ್ತೆಗೆ ಇಳೋ ಕಾರಣ ಅಂದ್ರೆ ಇದೆ ರೀ. ಇವತ್ತು ಹಿಂಗೆ ಪ್ರಾಬ್ಲಮ್ ಆಗೈತಿ, ನಾಳೆ ನಾವು ನೀರಿಲ್ಲ ಸಾಯ್ಬೇಕಾಗ್ತದೆ. ಇವತ್ತು ಪಾಪ ಅಜ್ಜಿ ನೋಡಿರ್ಬೇಕು ನೀವು. ಆಗಲೆಲ್ಲ ಅಜ್ಜಿ ಹೇಳಿದ್ರು ಅವರು, ಪಾಪ ಇಲ್ಲಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಯಾರು ಒಬ್ರು ಎಷ್ಟು ದಿನ ತಂದು ಕೊಡೋರು? ಯಾರು ನೀರವ್ರಿಗೆ ಒಂದು ಸಲ ತಂದು ಕೊಟ್ಟರೆ 2ನೇ ಸಲ ತಂದು ಕೊಟ್ರೆ. ಪ್ರತಿ ಸಲ ಪಾಪ ಅಜ್ಜಿ ಅಲ್ಲಿ ಮಾಡೋ ಕಣ್ಣು ಕಾಣಂಗಿಲ್ಲಕ್ಕಿದ್ದು ಅಲ್ಲಿ ಮಾಡಿ ನಡ್ಕೊಂಡು ಹೋಗ್ಬೇಕು ಅವ್ರು 1 ಕಿಲೋಮೀಟರ್ 1.5 ಕಿಲೋಮೀಟರ್. ಅಲ್ಲಿ ನೋಡ್ರಿ ರೋಡ್ ಕ್ರಾಸ್ ಮಾಡ್ಕೊಂಡು ಬರಬೇಕು, ಅಲ್ಲಿ ಗಾಡಿ ಬರ್ತಾ ಇರ್ತಾವೆ. ಏನೋ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಅದಕ್ಕೆಲ್ಲ? ಸೊ ಇವರು ನೀರಿಂದ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಅವರೆಲ್ಲ ಕಳಕಳಿ ವಿನಂತಿ ಕೇಳ್ಕೊಳ್ತೀವಿ. ಇಲ್ಲಾಂದ್ರೆ ಇದಕ್ಕೆ ನಾವು ಏನಾದರೂ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ.